ಮಧುಗಿರಿಯಲ್ಲಿ ಹನಿ ಕೊಟ್ಟು ಟ್ರ್ಯಾಪ್ ಮಾಡೋದಕ್ಕೆ ಗುಂಪೊಂದು ಯತ್ನಿಸಿದೆ ಅನ್ನೋದು ಸದ್ಯದ ಸೆನ್ಸೇಷನ್. ಆದರೆ ಹನಿ ಬಲೆ ಬೀಸೋದಕ್ಕೆ ಕೈ ಸಚಿವ ಅವರ ಪುತ್ರನ ನಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಿದೆ. ಹನಿ ಕಹಾನಿ ಬಗ್ಗೆ ಬಾಯಿ ಬಿಟ್ಟ ಮೇಲೆ ಅವರೇ ಮೌನಕ್ಕೆ ಜಾರಿದ್ದಾರೆ. ಇದರ ಮಧ್ಯೆ ಎಂಎಲ್ಸಿ ರಾಜೇಂದ್ರ ಹೊಸ ವರಸೆ ತೆಗೆದಿದ್ದಾರೆ. ಕೊಲೆ ಸುಪಾರಿಯ ಮತ್ತೊಂದು ಚಾಪ್ಟರ್ ಓಪನ್ ಮಾಡಿದ್ದಾರೆ. ಎದುರಾಳಿಗಳನ್ನ ನೇರವಾಗಿ ಎದುರಿಸೋಕೆ ಆಗದೇ ಇದ್ದಾಗ ತಂತ್ರ, ಒಳತಂತ್ರ, ಕುತಂತ್ರಗಳು ಇದ್ದಿದ್ದೆ. ಆದ್ರೆ ಇತ್ತೀಚೆಗೆ ಹನಿ ತಂತ್ರ ಎಂಬ ಬಲೆಯನ್ನ ಬೀಸಿ ಶತ್ರುವಿನ ಜುಟ್ಟು ಹಿಡಿಯುವ ಪ್ರಯತ್ನ ನಡೀತಾ ಇದೆ. ಇದೀಗ ಸಚಿವ ರಾಜಣ್ಣನಿಗೆ ಹನಿ ತಿನ್ನಿಸಿ ಲಾಕ್ ಮಾಡಲು ಯತ್ನ ನಡೆದಿರೋ ಆರೋಪ ಕೇಳಿ ಬಂದಿದೆ. ಆದ್ರೀಗ ಜೇನಿನ ಬಲೆಯಲ್ಲಿ ಕೊಂಚ ಟ್ವಿಸ್ಟ್ ಅಂಡ್ ಟರ್ನ್ ಸಿಕ್ಕಿದೆ. ಹನಿ ಟ್ರ್ಯಾಪ್ ಮಧ್ಯೆ ಮರ್ಡರ್ ಸುಪಾರಿ ಮಿಸ್ಟರಿ. ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ರಾಜೇಂದ್ರ. ಹೊಸ ಟ್ವಿಸ್ಟ್. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ಮಧುಗಿರಿಯಲ್ಲಿ ಜೇನು ಕುಕ್ಕಲು ಸ್ಕೆಚ್ ಹಾಕಿದ ವಿಚಾರ ಹಲ್ಚಲ್ ಎಬ್ಬಿಸಿದೆ. ಇದರ ಮಧ್ಯೆ ಹನಿ ಟ್ರ್ಯಾಪ್ ಬಗ್ಗೆ ಆರೋಪ ಮಾಡಿದ್ದ ಸಹಕಾರ ಸಚಿವ ರಾಜಣ್ಣ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ಹೊಸ ವರಸೆ ತೆಗೆದಿದ್ದಾರೆ. ಹನಿ ಟ್ರ್ಯಾಪ್ ಅಪ್ಡೇಟ್ಗೆ ಫುಲ್ ಸ್ಟಾಪ್ ಇಟ್ಟು ಮರ್ಡರ್ ಸುಪಾರಿಯ ಟ್ವಿಸ್ಟ್ ಕೊಟ್ಟಿದ್ದಾರೆ. ತಮ್ಮನ್ನ ಕೊಲ್ಲಲು ಸುಪಾರಿ ಕೊಡಲಾಗಿದೆ ಅಂತ ಆರೋಪಿಸಿ ಡಿಜಿಗೆ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಕಾಲ್ ರೆಕಾರ್ಡ್ ಕೂಡ ಸಿಕ್ಕಿರೋದಾಗಿ ರಾಜೇಂದ್ರ ಮಾಹಿತಿ ನೀಡಿದ್ದಾರೆ. ನನ್ನ ಮಗಳು ಬರ್ಡೇ ಇರುತ್ತೆ. ಒಂದು ದಿನದ ಹಿಂದೆ ಶಾಮಿಯಾನ ಹಾಕಕ್ಕೆ ಯಾರು ಬರ್ತಾರೆ, ಆ ಶಾಮಿಯಾನ ಹಾಕಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು. ಇಲ್ಲ ಅದೇನು ನೀವು ಯಾವ ಹೇಳ್ತೀವಿ ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ 15ನೇ ತಾರೀಕು ಮನೆಗೆ ಬಂದಿರ್ತಾರೆ. ಬಂದು ಪ್ರಯತ್ನನೂ ಮಾಡಿರ್ತಾರೆ. ಪ್ರಯತ್ನ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ, ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದು 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ. ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ಅವ್ರು ರೆಸಲ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಹನಿ ಟ್ರ್ಯಾಪ್ ಆಗಿಲ್ಲ ಅಂತ ರಾಜೇಂದ್ರ ಯೂಟರ್ನ್. ತಮ್ಮ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಆರೋಪಿಸಿರೋ ಎಂಎಲ್ಸಿ ರಾಜೇಂದ್ರ ಹನಿ ಟ್ರ್ಯಾಪ್ ಯತ್ನವೇ ನಡೆದಿಲ್ಲ ಅಂತ ಉಲ್ಟಾ ಹೊಡೆದಿದ್ದಾರೆ. ಇವತ್ತು ನಾನು ಡಿಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಕೇಳಿದ್ರಲ್ಲ, ಮೊದಲು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎಂದಿದ್ದ ರಾಜೇಂದ್ರ ಈಗ ಯೂಟರ್ನ್ ಹೊಡೆದಿದ್ದಾರೆ. ಇತ್ತ ಸಚಿವ ಕೆಎನ್ ರಾಜಣ್ಣ ಕೂಡ ಹನಿ ಬಲೆಗೆ ಪುರಾವೆ ಇಲ್ಲ ಎನ್ನುತ್ತಾ ಹಾರಿಕೆ ಉತ್ತರ ನೀಡ್ತಿದ್ದಾರೆ. ಇದರಿಂದ ಹನಿ ಕೇಸ್ ಟುಸ್ ಆಗೋದು ಪಕ್ಕಾ ಆಗಿದೆ. ಅಷ್ಟಕ್ಕೂ ಅಪ್ಪ ಮಗ ಸೈಲೆಂಟ್ ಆಗೋದಕ್ಕೆ ಕಾರಣವೇನು ಅಂತ ನೋಡಿದ್ರೆ, ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ವಿಧಾನಸಭೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಗಂಭೀರ ಆರೋಪ ಮಾಡಿದ್ರು. ತನ್ನ ಬಳಿ ಅಗತ್ಯ ಪುರಾವೆಗಳಿದೆ ಅಂತ ತುಂಬಿದ ಸದನದಲ್ಲಿ ಅಚ್ಚರಿಯ ಹೇಳಿಕೆ ನೀಡಿದ್ರು. ಈ ಬಗ್ಗೆ ದೂರು ನೀಡುವೆ ಅಂತಲೂ ಹೇಳಿದ್ದ ರಾಜಣ್ಣ ಈಗ ಸಾಕ್ಷಿ ಇಲ್ಲ ಅಂತ ಉಲ್ಟಾ ಹೊಡೆದಿದ್ದಾರೆ. ಆರೋಪ ಮಾಡಿ 1 ವಾರ ಕಳೆದ್ರೂ ಇನ್ನೂ ದೂರು ಕೊಡದೆ ಹಿಂದೇಟು ಹಾಕಿದ್ದಾರೆ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ರಾಜಣ್ಣ ಉಲ್ಟಾ ಹೊಡೆದರ ಎಂಬ ಪ್ರಶ್ನೆ ಮೂಡಿದೆ. ತನಿಖೆಯಾದ್ರೆ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದೆಂದು ಹೈ ನಾಯಕರು ಒತ್ತಡ ಹೇರಿದ್ದು, ಈ ಕಾರಣಕ್ಕೆ ರಾಜಣ್ಣ ಉಲ್ಟಾ ಹೊಡಿತಾ ಇದ್ದಾರೆ ಎಂಬ ಗುಸುಗುಸು ಚರ್ಚೆ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯರೇ ಹನಿ ಟ್ರ್ಯಾಪ್ ಸೂತ್ರಧಾರ. ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್. ಹನಿ ಟ್ರ್ಯಾಪ್ ಅಧ್ಯಾಯ ಶುರು ಮಾಡಿದ್ದ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಈ ಬಗ್ಗೆ ದೂರು ನೀಡದೆ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಇಷ್ಟು ದಿನ ಡಿಸಿಎಂ ಡಿಕೆಶಿ ಕಡೆ ಕಣ್ಣು ಹಾಯಿಸಿದ್ದ ಬಿಜೆಪಿ ನಾಯಕರು ಈಗ ಸಿಎಂ ಸಿದ್ದರಾಮಯ್ಯ ಮೇಲೆ ಹನಿ ಟ್ರ್ಯಾಪ್ ಆರೋಪ ಮಾಡ್ತಿದ್ದಾರೆ. ಏಕಾಏಕಿ ರಾಜಣ್ಣ ಅವರು ನನ್ನ ಮೇಲೆ ಈ ಥರ ಹನಿ ಟ್ರ್ಯಾಪ್ ಆಗಿದೆ ಅಂತ
ಸ್ವಯಂಪ್ರೇರಿತ ಹೇಳಿಕೆಯನ್ನು ಮಾಡಿದ್ದರಿಂದ ನಾವು ಅದನ್ನು ಕೂಡ ಹೋರಾಟ ಮಾಡಿದ್ರಿ. ಈಗ ಅದು ಕಾಂಗ್ರೆಸ್ಸಲ್ಲಿ ದೊಡ್ಡ ಬಿರುಗಾಳಿಯನ್ನು ಬೀಸ್ತಾ ಇದೆ. ನನಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರಧಾರರು ಅಂತ ಅನಿಸುತ್ತೆ. ಸಿದ್ದರಾಮಯ್ಯನವರೇ ಇದರ ಸೂತ್ರಧಾರರು. ಇಲ್ಲಾಂದರೆ ಒಂದು ಮಂತ್ರಿಮಂಡಲದಲ್ಲಿರುವಂಥ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಯಿತು, ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಯಿತು. ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡನೂ ಇದೆ. ಹನಿ ಟ್ರ್ಯಾಪ್ ಮಾಡಲು ಸ್ಕೆಚ್ ಹಾಕಿದ್ಯಾರು, ನೀಲಿ ಜೀನ್ಸ್ ಧರಿಸಿ ಬಂದ ಆ ಹನಿ ಯಾರು ಎಂಬ ಕೌತುಕ ಹೆಚ್ಚಾಗಿದೆ. ಇದೇ ಹೊತ್ತಲ್ಲಿ ಅಪ್ಪ ಮಗ ಹಿಟ್ ಆ್ಯಂಡ್ ರನ್ ಮಾಡಿರೋದು ಸಂಶಯ ಮೂಡಿಸಿದೆ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಗೊಂದಲದ ಗೂಡಾಗಿದೆ. ಹರೀಶ್ ಕಾಕೋಡ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.